ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಹೆಸರುಬೇಳೆ ಮತ್ತು ಸಬ್ಬಸಿಗೆ ಪಲ್ಯದಿಂದ ಹೊಸದಾಗಿ ಮಾಡುವಂಥ ಸಬ್ಬಸಿಗೆ ಕುರ್ಮಾ ಅಥವಾ ಹೆಸರುಬೇಳೆ ಮತ್ತು ಸಬ್ಬಸಿಗೆ ಕುರ್ಮಾ ಅಂತ ಹೊಸದಾಗಿ ಮಾಡ್ತಾಯಿದ್ದೀನಿ. ಬಹಳ ರುಚಿಕರವಾಗಿರುತ್ತೆ. ರೊಟ್ಟಿ ಮತ್ತು ಅನ್ನದ ಜೊತೆ ತುಂಬ ಟೇಸ್ಟ್ ಆಗಿರುತ್ತೆ. ಬಿಸಿ ಅನ್ನದ ಜೊತೆ ಅಂತೂ ಇನ್ನೂ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ. ಇಲ್ಲಿ ನೋಡಿ, ನಾನು ಸಬ್ಬಸಿಗೆನ ಚೆನ್ನಾಗಿ ರಾತ್ರಿನೇ ತೊಳೆದು ಇಟ್ಟಿದ್ದೆ, ನೀರಿನಂಶ ಎಲ್ಲ ಕಡಿಮೆ ಆಗಲಿ ಅಂಥೇಳಿ. ನನಗದ್ರಾಗ ಸ್ವಲ್ಪಷ್ಟು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಬ್ಬಸಿಗೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಆದರೆ ಸಾಕು, 1 ಕಪ್ನಷ್ಟು. ಇದಕ್ಕೆ ನಾನು ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದಿಟ್ಟಿದ್ದೀನಿ. ಮತ್ತು ನಾನು ಇಲ್ಲಿ 1 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಚೆನ್ನಾಗಿ ಮೆತ್ತಗೆ ಕುದಿಸಿದ್ದೀನಿ. ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ, ಒಂದು ಅರ್ಧ ಚಮಚದಷ್ಟು ಉಪ್ಪು, ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ. ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ ಇದು. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಅದೆಲ್ಲ ಭಾಳ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಜಾಸ್ತಿ ತೊಗೋಬಾರ್ದು. ಇದು ಭಾಳ ರುಚಿಕರವಾಗಿರುತ್ತೆ. ಸಣ್ಣ ಎಲ್ಲ ಕಡ್ಡಿ ಎಲ್ಲ ತೆಗೆದು ಚೆನ್ನಾಗಿ ಇದನ್ನು ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ಎಣ್ಣೆ ಬಿಸಿ ಆದಮೇಲೆ ನಾವು ಬೆಳ್ಳುಳ್ಳಿ ಏನು ಹಾಕಿದ್ದೀವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಅದು ಕಂದು ಬಣ್ಣ ಬರೋವರೆಗೂ ಬಿಡಬೇಕು. ಇದಕ್ಕೆ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಚಟಪಟ ಅಂದಮೇಲೆ ನಾವೇನು ಸಬ್ಬಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲವನ್ನು ಹಾಕಬೇಕು. ಇದು ಚೆನ್ನಾಗಿ ಬೇಯಬೇಕು. ನೀರಿನ ಅಂಶ ಒಂದು ಸ್ವಲ್ಪ ಹೋಗುವವರೆಗೆ ಸ್ವಲ್ಪ ಬಾಡಿಸ್ಬೇಕು. ನೋಡಿ, ಇದೆಲ್ಲ ಕರಿಗೆ ಎಲ್ಲ ಸ್ವಲ್ಪ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಾಡಿಸ್ಬೇಕು. ನೋಡಿ, ಎಲ್ಲ ಕರಿಗೆ ಸ್ವಲ್ಪ ಆಯ್ತು. ಇದಕ್ಕೆ ನಾವೇನು ಹೆಸರುಬೇಳೆ ಕುದಿಸಿ ಎಲ್ಲ ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ನೋಡಿ, ನೀರು ಒಟ್ಟ ಹಾಕಬಾರ್ದು. ಸ್ವಲ್ಪ ನೀವೇನು ಬೇಳೆ ಕುದಿಸಿರ್ತೀರಲ್ಲ ಅದೇ ಕುಕ್ಕರ್ ಒಳಗೆ ಒಂದು 2 ಚಮಚ ಆಗುವಷ್ಟೇ ನೀರು. ಜಾಸ್ತಿ ನೀರು ಹಾಕಿದರೆ ಇದು ರುಚಿ ಬರಲ್ಲ. ಇದನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಈಗ ಭಾಳ ಚೆನ್ನಾಗಿರುತ್ತೆ. ನೀವೊಮ್ಮೆ ಟೇಸ್ಟ್ ಮಾಡಿದನು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಹೊತ್ತೇನು ಕುದಿಯೋದು ಬೇಕಾಗಿಲ್ಲ. ಆಲ್ರೆಡಿ ನಾವು ಹೆಸರುಬೇಳೆಯನ್ನು ಮೆತ್ತಗೆ ಕುದಿಸಿದ್ರಿಂದ ಒಂದು ಸ್ವಲ್ಪ ಎಲ್ಲವೂ ಮಿಕ್ಸ್ ಆಗಿ ಒಂದು ಕುದಿ ಬಂದರೆ ಸಾಕು ಅಷ್ಟೇ. ನೋಡಿ,
ಇದು ಸ್ವಲ್ಪ ಕುದೀತೈತಿ. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ನೀರೂ ಆಗಬಾರ್ದು, ಒಂದು ಹದದೊಳಗಿರಬೇಕಿದು. ಇದು ಕುದಿಯೋ ಹೊತ್ತಿಗೆ ನಾನಿಲ್ಲಿ ರೊಟ್ಟಿಯನ್ನು ಲಟ್ಟಿಸ್ತಾ ಇದ್ದೆ. ಯಾಕಂದ್ರೆ ಬಿಸಿ ರೊಟ್ಟಿ ಜೊತೆ ಅಂತೂ ಇನ್ನೂ ರುಚಿಯಾಗಿರುತ್ತೆ. ಒಂದು ತಿನ್ನೋರು 3-4 ರೊಟ್ಟಿ ತಿಂತಾರೆ ಇದಕ್ಕೆ. ನೋಡಿ, ನಾವು ಒಂದು ಲಟ್ಸುತ್ತಲೇ ಒಂದು ಬೇಯಿಸ್ತಾ ಇದ್ದೀನಿ. ನೀವು ರೊಟ್ಟಿ ಬೇಡ ಅಂತಂದ್ರೆ ಬಿಸಿ ಅನ್ನದ ಜೊತೆನೂ ಇದನ್ನು ಕಲಿಸ್ಕೊಂಡು ತಿನ್ಬೋದು. ನೀವು ಚಪಾತಿನೂ ಬಳಸ್ಬೋದು ಇದಕ್ಕೆ. ನೋಡಿ, ನಿಮ್ಗೆ ರೊಟ್ಟಿ ಲಟ್ಸೋದು ಹೇಗಂತ ನಾನು ಆಲ್ರೆಡಿ ವಿಡಿಯೋ ಮಾಡೀನಿ. ನೀವು ಬೇಕಿದ್ದರೆ ಆ ವಿಡಿಯೋನ ನೋಡ್ಕೋಬೋದು. ಈ ಪಲ್ಯ ಯಾವುದ್ರ ಜೊತೆ ಆದರೂ ಭಾಳ ಟೇಸ್ಟಾಗಿರುತ್ತೆ. ಮಕ್ಕಳು ಟಿಫಿನ್ ಬಾಕ್ಸಿಗಂತೂ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಆಲ್ರೆಡಿ ನಾನು ಇದಕ್ಕೆ ಪಲ್ಯ ರೆಡಿಯಾಗಿತ್ತು. ಇದಕ್ಕೆ ಸ್ವಲ್ಪ ನಾವೇನು ಉಳ್ಳಾಗಡ್ಡಿ ತಪ್ಪಲ ಅಂಥೇಳಿ ಇರುತ್ತಲ್ಲ, ಅದನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ತಿನ್ಬೋದು.